ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಪಲ್ಲವಿ ಸಂಜು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಥ್ಯಾಂಕ್ ಯು ರೀ. ಫಸ್ಟ್ನೇದಾಗಿ ಯಾಕಪ್ಪ ಅಂದ್ರೆ ನಾ ಎಷ್ಟು ವಿಡಿಯೋಗಳು ಬಿಟ್ಟಿನಲ್ಲ ಅತಿ ಜಲ್ದಿದಾಗ ಅಷ್ಟು ವ್ಯೂಸ್ ಆಗ್ಯಾವ. ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯ್ತು ವ್ಯೂಸ್ಗಳೆಲ್ಲ ನೋಡಿ. ಇದೇ ಥರ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿರಿ. ನಾನು ಒಂದು ಹೊಸ ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಇವತ್ತೇನಪ್ಪ ವಿಶೇಷ ಅಂದ್ರೆ ರೀ, ಮನೆಯಲ್ಲಿ ಯಾರೂ ಇಲ್ಲ ಇವತ್ತು. ನಾವು ಒಬ್ಬಕ್ಕೆ ಕೂತ್ಕೊಂಡು ಏನು ಮಾಡಬೇಕಪ್ಪ ಅಂತಂದು ಒಂದಿಷ್ಟು ಬಟ್ಟೆಗಳಿದ್ವು, ಬಟ್ಟೆ ಮಡ್ಚ್ಕೊಂತ ನಿಮ್ಮ ಜೋಡಿ ಮಾತಾಡ್ಬೇಕಂತ ಒಂದು ಇದು ಇತ್ತು. ಅದಕ್ಕೆ ನಮ್ಮ ತಮ್ಮನೂ ಅದಾಳ ನೋಡ್ರಿ ಇಲ್ಲಿ. ನಮ್ಮ ತಮ್ಮನೂ ಅದಾಳ ಇಲ್ಲಿ. ಇದು ನನ್ನ ಬಂಗಾರಿ ಇದು. ಎಲ್ಲರಿಗೂ ಒಂದು ಪ್ರಶ್ನೆ ರೀ, ಈ ನಮ್ಮ ತಮ್ಮಗ ಎಷ್ಟು ವರ್ಷ ಇರ್ಬೋದು ಅಂತಂದು ಕಮೆಂಟ್ಸ್ ಮಾಡಿರಿ. ಎಷ್ಟು ವರ್ಷ ಇರ್ಬೋದು ನಮ್ಮ ತಮ್ಮಗ ಅಂತ ಕಮೆಂಟ್ ಮಾಡಿರಿ. ಫ್ರೆಶ್ ಆಗಿ ಕುಂತಾಳಿಗೆ ಜಳಕ ಮಾಡಿಸಿದ್ದಕ್ಕಿಗೆ ಮಸ್ತಾಗಿ ಫ್ರೆಶ್ ಆಗಿ ಕುಂತಾಳ್ರಿ. ನಮ್ಮ ಮನೆಯವರೆಲ್ಲೋ ಯಾರಪ್ಪ ಅಂತ ನೀವು ಅನ್ಕೊತಿರ್ಬೇಕು. ಹೌದು, ಇಲ್ಲೇ ಒಂದು ಲೋಕಲ್ ಸಾಂಗ್ ಶೂಟ್ ಇತ್ತು ರೀ. ಹಂಗಾಗಿ ಬೈಲೊಂಗುಲ್ದಾಗ ಸಾಂಗ್ ಶೂಟಿಗೆ ಹೋಗ್ಯಾರ್ರಿ ಅವ್ರೆ. ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತಂತ. ಅದಕ್ಕೆ ನಾನು ಏನು ಮಾಡೋದು ಕುತ್ಕೊಂಡೆ ನಿಮ್ಮ ಜೋಡಿ ಮಾತಾಡಕಂತ ಬಂದಿ ನೋಡ್ರಿ. ಆಮ್ಯಾಗ ರೀ ಯೂಟ್ಯೂಬ್ದಾಗ ಒಂದಿಷ್ಟು ಕಮೆಂಟ್ಸ್ ಎಲ್ಲ ಬಂದಾವ, ಭಾಳ ಚಲೋ ಕಮೆಂಟ್ಸ್ಗಳು ಬಂದಾವ. ಅದೆಲ್ಲ ಓದಿ ನಿಮ್ಮ ಮುಂದೆ ಹೇಳ್ತೀನಿ ಯಾರ್ಯಾರು ಕಮೆಂಟ್ಸ್ ಹಾಕಿರಿ ಅಂತಂದು. ಅದನ್ನು ನಿಮ್ಮ ಜೋಡಿ ಹಂಚ್ಕೋತೀನಿ. ಮತ್ತು ಇನ್ನೊಂದೇನು ರೀ, ನನಗೆ ಇಂಗ್ಲೀಷ್ ಸರಿಯಾಗಿ ಓದಕ್ಕೆ ಬರೋದಿಲ್ಲ ರೀ. ಕನ್ನಡ ಓದ್ತೀನಿ. ನೀವು ಆದಷ್ಟು ಕನ್ನಡನೇ ಕಮೆಂಟ್ಸ್ ಹಾಕಿದ್ರೆ ಭಾಳ ಖುಷಿ ಆಗ್ತೈತಿ. ನಾನು ಓದಿ ಹೇಳ್ತೀನಿ ರೀ ಕನ್ನಡ ಕಮೆಂಟ್ಸ್ಗಳು ಯಾವ್ಯಾವ ಬಂದಾವ ಅಂತಂದು. ಅದ್ರ ಮ್ಯಾಗ ನೀವ ಅಂತಂದು ತಿಳ್ಕೊಂಬಿಡ್ರಿ. ಹಾಂ, ಎಲ್ಲರೂ ಆರೋಗ್ಯದಿಂದ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಚಲೋ ಇರ್ರಿ, ಖುಷಿಯಿಂದಿರ್ರಿ, ನಕ್ಕೊತ ಇರ್ರಿ. ಏನೇನು ರೀ, ನಾಯಿಗಳಿಗೆ ಇರುವಂಥ ನಿಯತ್ತು ಮನುಷ್ಯರಿಗೆ ಭಾಳ ಕಮ್ಮಿ. ಹಾಗಾಗಿ ನನ್ನ ಪ್ರಾಣಿಗಳಿಗೆ ಭಾಳ ನಂಬ್ತೀನಿ ರೀ. ಹಾಗಾಗಿ ನಮ್ಮ ತಮ್ಮ ಒಂದೈತಿ, ಈಗ ಇನ್ನೊಂದೆರಡು ನಾಯಿ ತೊಗೋಬೇಕಂತ ಆಸೆ ಐತಿ. ಅದು ನಾವು ಮನ್ಯಾಗ ಇರ್ಲಾರ ಸಂಬಂಧ ಸ್ವಲ್ಪ ಗ್ಯಾಪ್ ಕೊಟ್ಟಿವ್ರಿ. ಅದನ್ನು ತೊಗೊತೀನಿ. ಇದು ನಮ್ದು 2ನೇ ಬೆಡ್ರೂಮ್ ರೀ. ಇದು ನೀವು ನೋಡಿರಿ ಅನ್ಕೋತೀನಿ. ಬಟ್ ಶಿಫ್ಟ್ ಆದ್ಮ್ಯಾಗ ನಾನು ಇದೇ ಫಸ್ಟ್ ವಿಡಿಯೋ ಮಾಡಿದ್ದೀಗಿದು. ಶಿಫ್ಟ್ ಆದ್ಮ್ಯಾಗ ನೋಡಿಲ್ರಿ ನೀವು ಮನಿನ. ಹೋಮ್ ಟೂರ್ ಮಾಡ್ತೀನಿ ರೀ. ಅಂದ್ರೆ ಈಗ ಸದ್ಯಕ್ಕೆ ಶಿಫ್ಟ್ ಆಗಿವಲ್ಲ, ಹಂಗಾಗಿ ಇನ್ನೂ ಎಲ್ಲ ಸರಿಯಾಗೆಲ್ಲ ಇಟ್ಕೋಬೇಕ್ರಿ. ಈ ಥರ ಮೀಶೋದಾಗ ಸಿಗ್ತಾವ್ರಿ ಇವು ಹ್ಯಾಂಗರ್ಗಳು. ನಾನು ಮಳೆ ಐತಂದ ಕಾರಣ ಸಲುವಾಗಿ ನೋಡ್ರಿ ನಾನು ಇಲ್ಲಿದ್ದೀನಿ. ಮಳೆ ಐತಂದ ಕಾರಣ ಸಲುವಾಗಿ ಇದು ಒಂದು ಬೆಡ್ರೂಮ್ ರೀ. ಇದು ಇಲ್ಲ, ಒಂದು ಬೆಡ್ರೂಮ್ ಐತ್ರಿ. ಇದು ಕೊಡೊಂದು ಬಾಲ್ಕನಿ ಐತಿ. ಇದೊಂದು ರಾಧಾಕೃಷ್ಣ ಫೋಟೋ ಹಾಕೀನಿ ರೀ. ನನಗೆ ಇಷ್ಟ ಅಂತಂದು ರಾಧಾಕೃಷ್ಣ ಫೋಟೋ ಹಾಕೀನಿ ರೀ, ನನಗೆ ಇಷ್ಟ ಅಂತಂದು. ಈ ರೂಮ್ದಾಗ ಇದು ನಮ್ಮ ಮಮ್ಮಿ ಕೊಟ್ಟಿದ್ದು ತಿಜೋರಿ ರೀ. ಇವನ್ನೆಲ್ಲ ಹಳಿವು ತೆಗಿಬಾರ್ದು, ನೆನಪಿಗೆ ಒಂದಾರ ಇರ್ಬೇಕಂತ ಇದೊಂದು. ಮತ್ತೊಂದು ಮೇಲ್ಗಡೆ ಐತೆ ನೋಡ್ರಿ, ಕಾಣಿಸತೈತೆ ನಿಮಗೆ, ಟ್ರಂಕ್ ರೀ. ಅದು ನಂದು ಡ್ಯಾನ್ಸಿಂದ ಮೊದಲು ನಾನು ಡ್ಯಾನ್ಸ್ ಮಾಡ್ತಿದ್ನಲ್ರಿ, ಅವಾಗಿಂದೆಲ್ಲ ಕಾಸ್ಟ್ಯೂಮ್ ಎಲ್ಲ ಅದ್ರಾಗ ತೆಗೆದಿಟ್ಟಿನಿ ಜೋಪಾನಾಗಿ ನೆನಪಿಗೆ. ಒಂದಿನ ನಿಮ್ಗೆ ಅವನ್ನೆಲ್ಲ ಕಾಸ್ಟ್ಯೂಮ್ ಒಂದಿನ ತೋರಿಸ್ತೀನಿ. ಅಂದರೆ ಏನೇನು ಕಾಸ್ಟ್ಯೂಮ್ಗಳಿದ್ದು ನನ್ನ ಹತ್ರ ಅಂತಂದು ಅವೆಲ್ಲ ಒಂದಿಷ್ಟು ತೆಗೆದಿಟ್ಟಿನಿ ರೀ. ಇಷ್ಟು ಬಟ್ಟೆಗಳು ಮಡ್ಚ್ಕೊಂಡ್ರಿ. ಹೋಮ್ ಟೂರ್ ಮಾಡ್ರಿ ಅಂತ ಭಾಳ ಜನ ಕೇಳತ್ತೀರಿ. ಅದರ ಮಾಡ್ತೀನಿ ರೀ. ಒಂದು ಸ್ವಲ್ಪ ಟೈಮ್ ಬಿಟ್ಟು ಮಾಡ್ತೀನಿ. ಅಂದರೆ ಎಲ್ಲ ಮನೆ ಈಗ ರೀಸೆಂಟ್ಲಿ ಒಂದು 15 ದಿನ ಆತ್ರಿ ಅಷ್ಟ ನಾವು ಶಿಫ್ಟ್ ಆಗಿ. ಅದನ್ನೆಲ್ಲ ಮನೆ ಸ್ವಲ್ಪ ಅಂದ್ರೆ ರೆಡಿ ಐತ್ರಿ. ಆದರೂ ಸ್ವಲ್ಪ ಎಲ್ಲ ಸಾಮಾನುಗಳೆಲ್ಲ ಹರಿವಿವ್ರಿ. ಯಾಕಂದ್ರೆ ನಮಗೂ ಮನ್ಯಾಗ ಟೈಮ ಇರಲಿಲ್ಲ ರೀ. ಎಲ್ಲ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ಬಿಟ್ಟು ರೀ. ಮನೆ ಶಿಫ್ಟಿಂಗ್ ಆಗಿದ ಕೂಡ ಗಣಪತಿ ಬಂತಲ್ರಿ. ಗಣಪತಿ ಇವೆಲ್ಲ ಲಾವ್ ನೋಡಿರಿ ನೀವು, ಅದೊಂದಷ್ಟೇ ಮಾಡಿದ್ದು. ಆಮೇಲೆ ಉಳ್ಕಿದೆಲ್ಲ ಶಿಫ್ಟ್ ಆಗ್ಬೇಕಂತ ಸ್ವಲ್ಪ ಟೈಮ್ ತಿಂತೈತ್ರಿ ಮನಿದು. ಅದ್ರ ಸಲುವಾಗಿ ಏನೇನ್ರಿ ನಾವೀಗ ಮದುವೆ ಆದ್ಮ್ಯಾಗ ಇಷ್ಟೆಲ್ಲ ಕೆಲಸ ಮಾಡತ್ತೀವಿ. ಆದ್ರೆ ನಮ್ಮ ತಾಯಿಗಳಿಗೆ ಒಂದು ದೊಡ್ಡ ಹ್ಯಾಂಡ್ಸ್ ಆಫ್ ಹೇಳ್ಬೇಕ್ರಿ. ಮುಂಚೆ ಹೆಂಗಿತ್ತು, ನಾವು ಕಾರ್ಯಕ್ರಮ ಹೋಗ್ತಿದ್ವಿ, ಬರ್ತಿದ್ವಿ, ಕಸ ಬಳ್ಕೋತಿದ್ವಿ, ಊಟ ಮಾಡ್ತಿದ್ವಿ, ಹೋಗ್ಬಿಡ್ತಿದ್ವಿ. ಆದ್ರೆ ನಾವು ಮದುವೆಯಾಗಿ ಬಂದ್ಮ್ಯಾಗ ಮನಿ ಏನು ಶಿಫ್ಟ್ ಎಲ್ಲ ಆದ್ವಿ ನೋಡ್ರಿ. ಅವಾಗ ಮನೆ ಕೆಲಸ ಏನಿರುತ್ತೆ ಏನಿಲ್ಲ, ಇಡೀ ದಿನ ಕೆಲಸ ಮಾಡ್ಬೇಕಾಗ್ತೈತಿ. ಅವಾಗ ಏನು ಅನ್ಸ್ತೈತೆ ಅಂದ್ರೆ ನಮ್ಗೆ, ನಾ ಒಬ್ಬಾಕೆ ಅಂತಲ್ರಿ, ಇನ್ನೂ ಹಲವಾರು ಹೆಣ್ಮಕ್ಳು ಅದಾರ,
ಮತ್ತು ನಮ್ಮ ತಾಯಿ ಆಗಿರಲಿ, ನಮ್ಮ ಆಂಟಿ ಆಗಿರಲಿ, ನಮ್ಮ ಅಕ್ಕ ಆಗಿರಲಿ, ಅವರೆಲ್ಲ ಎಷ್ಟು ಕೆಲಸ ಮಾಡಿರ್ತಾರೆ ಅವಾಗೆಲ್ಲ. ಮತ್ತು ನಮ್ಮ ತಾಯಿ ಯಾಕಂದ್ರೆ ರೀ, ನಾವು ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ನಮಗೆಲ್ಲ ಸಾಕ್ಯಾರ ಅಂದ್ಕೊಂಡ್ರೆ ಈಗ ನಮಗೀಗೆಲ್ಲ ಕೆಲಸ ಮಾಡೋ ಯಪ್ಪೋ ಸಾಕಪ್ಪ ಅನಿಸ್ತೈತಿ. ಆದ್ರೆ ಅವರೆಲ್ಲ ಅವಾಗೆಲ್ಲ ಎಷ್ಟು ಕೆಲಸ ಮಾಡ್ಯಾರ, ಎಷ್ಟೆಲ್ಲ ದುಡ್ದಾರ ನಮ್ಮ ಸಲುವಾಗಿ, ಅದೊಂದು ಭಾಳ ಖುಷಿ ಆಗ್ತೈತೆ ರೀ ನನಗೆ. ಅದೇ ಥರ ನಾವು ಹೆಣ್ಮಕ್ಳಾಗಿ ಇರ್ಬೇಕಂತ ನನಗೆ ಕಲಿಯೋದು ಭಾಳ ಇಷ್ಟ ರೀ. ಹಂಗಾಗಿ ನಾನು ಎಲ್ಲ ಸುಮ್ಮನೆ ಮನ್ಯಾಗ ಸುಮ್ಮನೆ ಕುಂದ್ರೋದಿಲ್ಲ, ಆ ಕೆಲಸ ಈ ಕೆಲಸ ಅಂತ ಮನ್ಯಾಗ ಖಾಲಿ ಕುಂತ ಕೆಲಸನೇ ಮಾಡ್ತಿರ್ತೀನಿ. ನಿಜವಾಗ್ಲೂ ಅವ್ರಿಲ್ಲ ಎಷ್ಟು ಕೆಲಸ ಮಾಡಿರ್ತಾರೆ ರೀ ಅವಾಗ. ಇನ್ನು ಈಗ ನಮ್ಗೆ ಕೆಲವೊಂದು ನಮ್ಮ ಅತ್ತಿಯವ್ರದಾರ ಪಾಪ, ನಮ್ಗೆ ಏನಾರು ಬೇಕಿತ್ತಂದ್ರೆ ಏನಾರು ನಮ್ಗೆ ಆರಾಮಿಲ್ದಾಗೆಲ್ಲ ಬರ್ತಾರ ಹೋಗ್ತಾರ, ಭಾಳ ಇದು ಅನಿಸ್ತೈತಿ ರೀ, ನಮ್ಗೆ ಖುಷಿ ಅನಿಸ್ತೈತಿ. ಅಂದ್ರೆ ಅವ್ರ ಮನೆ ಕೆಲಸ ಅಂದ್ಮ್ಯಾಗ ಎಲ್ಲ ಹೆಣ್ಮಕ್ಳಿಗೆ ನಾವು ಈಗ ಮದುವೆಯಾಗಿ 2 ವರ್ಷ ಆಯ್ತು, ಹಿಂಗೆ ಮದುವೆ ಮಾಡ್ಕೊಂಡು ಮನೆಗೆ ಬಂದು ಒಬ್ಬಕ್ಕೆ ಕೆಲಸ ಮಾಡೋದಾಗೈತೆ ರೀ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ತಾಯಿಯವ್ರು ನಮ್ಮನ್ನೆಲ್ಲ ಸಾಕಿ ನಮಗೆಲ್ಲ ಅಡುಗೆ ಮಾಡಿಕೊಟ್ಟು ಲಾಸ್ಟಿಗೆ ಅವ್ರು ಊಟ ಮಾಡಿ ಮತ್ತು ಬಾಂಡೆ ತೊಳೆದಿಟ್ಟು ಬಟ್ಟೆ ಒಗೆಯೋದು. ಈಗೆಲ್ಲ ವಾಷಿಂಗ್ ಮಷಿನ್ ಆಗ್ಯಾವ ರೀ, ಮೊದಲೆಲ್ಲ ಕೈಲಾರೆ ಬಟ್ಟೆ ಒಗಿಬೇಕಿತ್ತಂತ. ಆದರೂ ನಮ್ಮ ಮಮ್ಮಿ ಗ್ರೇಡ್ ರೀ. ನಮ್ಮ ಮಮ್ಮಿ ಅಂತಲ್ಲ, ಎಲ್ಲ ಹೆಣ್ಮಕ್ಳು ಗ್ರೇಡ್ ರೀ. ಈ ವಿಷಯದಾಗ ಕೆಲಸ ಮಾಡೋ ವಿಷಯದಾಗ ಎಲ್ಲ ಹೆಣ್ಮಕ್ಳು ಗ್ರೇಡ್. ಹಂಗಂದು ಗಂಡು ಮಕ್ಳು ಏನಿಲ್ಲ ಅಂತಲ್ರಿ. ನಾವು ಆರಾಮಾಗಿ ಖುಷಿಯಿಂದ ಇರಬೇಕಪ್ಪ, ನಮ್ಮ ಹೆಂಡ್ತಿನ ಆರಾಮ್ ನೋಡ್ಕೋಬೇಕು ಅಂತ ಒಂದು ತಂದೆ ಆಗಿರಲಿ, ಒಂದು ಗಂಡ ಆಗಿರಲಿ, ಒಂದು ಅಣ್ಣ ಆಗಿರಲಿ ರೀ, ಅವ್ರು ದುಡ್ಕೊಂಡು ಬಂದಾಗ ನಾವು ಒಂದು ತುತ್ತು ಅನ್ನ ತಿಂತೀವಿ. ಅವರು ಎಲ್ಲ ಕೆಲಸ ಮಾಡ್ತಾರೆ ಇಲ್ಲ ಅನ್ನಲ್ಲ. ಮನೆ ಕೆಲಸ ವಿಚಾರ ಬಂದಾಗ ಹೆಣ್ಮಕ್ಳ ಗ್ರೇಡ್ ರೀ, ಹೊರಗಿನ ಕೆಲಸ ವಿಚಾರ ಬಂದಾಗ ಗಂಡು ಮಕ್ಳ ಗ್ರೇಡ್. ಅಂದರೆ ಯಾರು ಏನು ಕೆಲಸ ಮಾಡಿದ್ರೆ ಅವ್ರು ಮಾಡಿದ್ರೆ ಭಾಳ ಚಲೋ. ಈಗ ಅವ್ರ ಕೆಲಸ ಹೋಗಿ ನಾವು ಮಾಡ್ತೀವಿ, ನಮ್ಮ ಕೆಲಸ ಮಾಡ್ತೀವಿ ಅಂತ ಅನ್ನೋದಲ್ಲ. ಈಗ ನಾನು ನಮ್ಮ ಸಂಜೆ ಅವ್ರು ಹೆಂಗಿದ್ದೀವಿ ಅಂತಂದ್ರೆ, ಒಂದು ಟೈಮ್ದಲ್ಲಿ ಸುಸ್ತಾಗಿ ಬಂದಿರ್ತೀವಿ, ಅವ್ರಿಗೆ ಕಾಲು ನೋವು ಆಗಿರ್ತಾವೆ, ಒಮ್ಮೆ ನಾವು ಓದ್ತಿರ್ತೀನಿ, ಅವ್ರು ಬಾ ಅಮ್ಮ ನಿಂಗೆ ಸುಸ್ತಾದದಂದು ಬಂದು ನನ್ನ ತಲೆ ಜಂಡು ಬೊಮ್ಮೆಲ್ಲ ಹಚ್ತಾರ. ಈ ಥರ ಎಲ್ಲ ಒಂದು ಗಂಡ ಹೆಂಡ್ತಿ ನಡುವೆ ಈ ಪ್ರೀತಿ ಇರ್ಬೇಕ್ರಿ, ಯಾರೇ ಆಗಿರಲಿ ಗಂಡ ಹೆಂಡ್ತಿ ನಡುವೆ ಅಂತಂದ್ರೆ. ಈ ಸಣ್ಣ ವಿಷಯಗಳೇ ಎಷ್ಟು ಪವಿತ್ರವಾಗಿ ಅನಿಸ್ತಾವಂತ ನನ್ನ ಕ್ಷಣದಾಗ ಖುಷಿ ಆಗ್ಬಿಡ್ತೈತೆ ರೀ. ಇವನ್ನೆಲ್ಲ ನೆನೆಸ್ಕೊಳ್ಳೋಣ. ಇನ್ನು ನಿಮ್ಮ ಮನೇಲಿ ಯಾವ್ಯಾವ ಥರ ಅದಾವ ಒಂಚೂರು ಕಮೆಂಟ್ಸ್ ಮಾಡಿರಿ. ಆಮೇಲೆ ಇನ್ನು ನಾವು ಹೇಳ್ಬೇಕಂತ ಅಂದ್ಕೊಂಡಿರ್ತೀನಿ ರೀ. ನನಗೆ ಈ ವಿಡಿಯೋ ಮಾಡೋ ಗದ್ದಲದಾಗ ಮರ್ತು ಬಿಡ್ತೀನಿ. ಅದು ಏನಾಗ್ಬಿಡ್ತಂದ್ರೆ ಇವತ್ತು ಸಡನ್ಲಾಗಿ ವಿಡಿಯೋ ಮಾಡೋದು ಆಗ್ಬಿಡುತ್ತೆ. ನಿಮಗೆಲ್ಲ ವಿಡಿಯೋ ಮಾಡಿ ತೋರ್ಸಂಗೆ ಅನ್ಸಕತ್ಬಿಡ್ತೆ. ಬೇಜಾರಾಗತ್ತಿತ್ತು ನನಗೆ ಒಬ್ಬಾಕಿಗೆ ಮನೆಗೆ. ಅದ್ರ ಸಲುವಾಗಿ ಇದನ್ನು ವಿಡಿಯೋ ಮಾಡತ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಸ್ವಲ್ಪ ಮಾತಾಡುವಾಗ ರೀ ನಾನು ತೊದಲ್ತೀನಿ, ದಯವಿಟ್ಟು ಕ್ಷಮೆ ಇರಲಿ ಏನಾದ್ರು ತಪ್ಪು ಮಾತಾಡಿದ್ರೆ. ಯಾಕಂದ್ರೆ ನಂಗೆ ಅಂದ್ರೆ ನಮ್ಮ ಮನ್ಯಾಗ ಮುಂಚೆ ನಮ್ಮ ಮಮ್ಮಿ ಅವರೆಲ್ಲ ತೆಲುಗು ಮಾತಾಡ್ತಿದ್ರಿ. ಹಾಗಾಗಿ ನಂಗೆ ಸ್ವಲ್ಪ ಲ್ಯಾಂಗ್ವೇಜ್ ಅದೂ ಆಗ್ಬಿಡ್ತೈತಿ ಇದೂ ಆಗ್ಬಿಡ್ತೈತಿ. ಹಂಗಾಗಿ ನಾನು ಸ್ವಲ್ಪ ತೊದಲ್ತೀನಿ ರೀ. ಅದ್ರ ಸಲುವಾಗಿ ತಪ್ಪು ಮಾತಾಡೋದಲ್ಲಿ ಕ್ಷಮೆ ಇರಲಿ. ಇಲ್ಲಿ ನೋಡ್ರಿ, ಎಲ್ಲ ಹೆಣ್ಮಕ್ಳು ಬಟ್ಟೆ ಹೆಚ್ಚದಾವಪ್ಪ ಅಂತಂದ್ರೆ ನನ್ನ ಗಂಡನ ಬಟ್ಟೆನ ಭಾಳ ಅದಾವ್ರಿ. ಇಲ್ಲಿ ಎಷ್ಟು ಬಟ್ಟೆ ಇದಾವ ಅಂತಂದ್ರೆ ರೀ ಇವ್ರದ್ದು ಭಾಳ ಅದಾವ್ರಿ. ಅಂದ್ರೆ ಇವ್ರು ಏನು ಮಾಡ್ತಾರೆ ಹೇಳ್ರಿ, 5 ನಿಮಿಷಕ್ಕೆ ಹಿಂಗೆ ತೆಗಿತಾರ, ಮತ್ತು ಬ್ಯಾರೆ ಹಾಕ್ಕೊತಾರೆ ಹೋಗ್ತಾರೆ. 5 ನಿಮಿಷ ಮತ್ತೆ ತೆಗಿತಾರೆ, ಬ್ಯಾರೆ ಹಾಕ್ಕೊತಾರೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಬೇರೆ ಬೇರೆ ಜಾಸ್ತಿ ಅನ್ನಿಸ್ತಾವೆ ಇವು. ಆ್ಯಕ್ಚುಲಿ ನಾನು ಹಿಂಗೆ ಒಬ್ಬಕ್ಕೆ ಕುತ್ಕೊಂಡಿದ್ದೆ ಫಸ್ಟ್ ರೀ. ನಾನು ಮಾತಾಡೋತಿರೋದು ಇವತ್ತು. ನಂಗೆ ಮೊಬೈಲ್ದಾಗ ಹಿಂಗೆ ಒಬ್ಬೊಬ್ಬಕ್ಕೆ ಕುತ್ಕೊಂಡು ಯಾವತ್ತೂ ಮಾತಾಡಿಲ್ಲ. ಇವತ್ತು ನಿಮಗೆಲ್ಲ ಪ್ರೀತಿ ಪ್ರೀತಿ ಎಷ್ಟು ತೋರ್ಸಾತೀರಂದ್ರೆ ಖಾಲಿ ಕುಂದ್ರಕ್ಕೆ ಮನಸ್ಸು ಆಗೋದಿಲ್ಲ. ಏನೋ ಒಂದು ಹೊಸ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ತೋರಿಸ್ಕೋಬೇಕು, ನಮ್ಮ ಕಷ್ಟನ ಸುಖನ ಎಲ್ಲ ಹಂಚ್ಕೋಬೇಕಂತ ಅನ್ಸೋ ಸಲುವಾಗಿ ಮತ್ತು ವಿಡಿಯೋ ಮಾಡತ್ತೀನಿ ರೀ. ನಾವು ಒಬ್ಬಕ್ಕೆ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಇವತ್ತು ನಾವು ವಿಡಿಯೋ ಮಾಡತ್ತೀನಿ ಅಂತಂದು. ಅವ್ರೇನಾರು ಬಂದಂದ್ರೆ ಶಾಕ್ ಆಗ್ಬಿಡ್ತಾರೆ, ಒಬ್ಬಕ್ಕೆ ವಿಡಿಯೋ ಮಾಡಿ ಅಂತಂದು. ಅಂದ್ರೆ ನಮ್ಮ ಮೈದ್ನಾಗಳು ಇರ್ತಿದ್ರು ರೀ ಇಬ್ಬರು, ನಮ್ಮ ವಿನಾಯಕ ವೀರು. ಅವರು ಒಂದು ಸ್ವಲ್ಪ ಕಾಲೇಜ್ ಸಂಬಂಧ ಅವನು ಹೋಗ್ಯಾನ್ರಿ, ಕಾಲೇಜ್ ಹೋಗ್ಯಾನ್ರಿ ಅವನು. ಇನ್ನೊಬ್ಬ ವೀರು ಅವನು ಧಾರವಾಡದಾಗ ಇರ್ತಾನೆ ರೀ. ಇನ್ನೇನು ಇವತ್ತು ಬರ್ತೀನಿ ಅಂದಿದ್ದ, ಏನು ಮಾಡೋಣ ಬರ್ತಾನಿಲ್ಲ ಗೊತ್ತಿಲ್ಲ, ಹೇಳ್ಬೇಕ್ರಿ ಕಾಲ್ ಮಾಡಿ. ಈ ಟಾಪ್ ನೋಡ್ರಿ ಎಷ್ಟು ಚಂದ ಐತಿದೆ. ನನ್ನ ಫ್ರೆಂಡ್ ಐಶ್ವರ್ಯ ನನಗೆ ಕೊಟ್ಟಿರೋ ಟಾಪ್ ಇದೆ. ನನಗಿದು ಭಾಳ ಲೈಕ್. ನಾ ಇದನ್ನು ಭಾಳ ಸಲ ಯೂಸ್ ಮಾಡತ್ತೀನಿ ಈಗ ಟಾಪ್.
ಟಾಪ್ ವಿಚಾರ ಬಂತು ನೋಡಿ. ಇವತ್ತು ನಾ ಹಾಕ್ಕೊಂಡಿನ ಶರ್ಟ್ ಇದು ನಮ್ಮ ಮನೆಯವ್ರದ್ದು. ಇದು ನೆಗಡಿ ಆಗ್ಬಿಟ್ಟೈತೆ ನನಗೆ. ಇದು ನಮ್ಮ ಮನೆಯವ್ರದ್ದು ಇದು. ಇಬ್ಬರು ಹೆಂಗಂದ್ರೆ ಅವ್ರು ಒಂದು ಟೈಮ್ ಏನು ಮಾಡ್ತಾರೆ, ಬ್ಯಾಸ್ರದಾಗ ನಾನು ನೈಟಿ ಯೂಸ್ ಮಾಡ್ತಾರೆ. ನೈಟಿ ಹಾಕೋ ಸುಮ್ಮ ಮಕ್ಕೊಂಬಿಡ್ತಾರೆ. ನಾ ಏನು ಮಾಡ್ತೀನಿ, ನನಗೆ ಬೇಜಾರದಾಗ ನಾ ಅವರು ಇಂಥ ಶರ್ಟು ಮತ್ತು ಇನ್ನೊಂದಿನ ಅವ್ರೆಲ್ಲರೂ ಊರಿಗೆ ಹೋದ್ರಂದ್ರೆ ಇಂಥ ಶರ್ಟ್ಗಳನ್ನ ಹಾಕೊಂಡ್ಬಿಡ್ತೀನಿ. ಯಾಕಂದ್ರೆ ಅವ್ರ ಶರ್ಟ್ ನನ್ನ ಜೋಡಿನೇ ಇತ್ತಂದ್ರೆ ಅವ್ರು ಇಲ್ಲ ನನ್ನ ಜೋಡಿನೇ ಅದಾರ ಅಂತ ಅನ್ಸುತ್ತೆ. ನನ್ನ ಸಲುವಾಗಿ ನಾನು ಅವ್ರ ಶರ್ಟ್ ಯೂಸ್ ಮಾಡ್ಕೋತೀನಿ. ನೋಡ್ರಿ ಇದು ಚೆನ್ನಾಗೈತಿದೆ. ಅವ್ರು ನಾನು ಹಾಕೋತಾರೆ, ನಾ ಅವ್ರು ಹಾಕೋತೀನಿ. ಹಂಗಾಗಿ ನಮ್ಮ ನಡುವೆ ಬಟ್ಟೆ ವಿಷಯದಲ್ಲಿ ಭೇದ ಭಾವ ಇಲ್ಲ. ಹಂಗಂತ ಎಲ್ಲ ಹಾಕೋತಾರ ಅಂತೇನಿಲ್ರಿ, ಅಷ್ಟೇ. ಇಂಥ ಶರ್ಟ್ಗಳು ನಾನು ಏನಾರು ಚಲೋ ಕಂಡು ಅಂದ್ರೆ ಅವ್ರು ಹಾಕೊಂಡಿರ್ತಾರೆ, ಅವ್ರೇನಾರು ನಾನು ಚಲೋ ಕಂಡ್ರೆ ನಾನು ಹಾಕೊಂಡಿರ್ತೀನಿ. ಶರ್ಟ್ಗಳು ಅಷ್ಟೇ ರೀ. ಮತ್ತು ನೀವೇನ ತಿಳ್ಕೊಂಡ್ರೆ ಮಾತು ಆ ನೈಟಿ ಯಾವಾಗಾರ ಸುಮ್ಮ ಕಾಡೋ ಸಲುವಾಗಿ, ನನಗೆ ಸತಾಸೋ ಸಲುವಾಗಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರೆ ಹಿಂಗೆ. ಒಂದಿನ ಅವರಿಗೆ ಪ್ರ್ಯಾಂಕ್ ಮಾಡ್ತೀನಿ ರೀ. ಒಂದಿನ ಅವರಿಗೆ ಪ್ರ್ಯಾಂಕ್ ಮಾಡ್ತೀನಿ ರೀ, ಅವಾಗ ತೋರಿಸ್ತೀನಿ ನಿಮಗೆ. ಮತ್ತು ಇದನ್ನೆಲ್ಲ ವಿಡಿಯೋ ನೋಡಿ ಹೌದಲ್ಲ ಅಂತ ಅವರು ಐಡಿಯಿಂದ ರೆಡಿ ಆಗಿರಬಾರ್ದು. ಹಾಗಾಗಿ ಒಂದ್ಸಲ ತೋರಿಸ್ತೀನಿ ರೀ ಅವ್ರು ನೈಟಿ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಿಲ್ಲ ಮಮ್ಮಿ. ಆ್ಯಕ್ಚುಲಿ ಇಲ್ಲಿ ಬೈಲೊಂಗಲ್ದಾಗ ಒಬ್ಬರು ಆಂಟಿ ಇದ್ದಾರೆ ರೀ, ಭಾಳ ಚಲೋ ಅದಾರ. ಅವ್ರ ಬ್ಲೌಸ್ ಎಲ್ಲ ಭಾಳ ಚಂದ ಸ್ಟಿಚ್ ಮಾಡ್ತಾರೆ. ನಂಗೆ ಈ ಬ್ಲೌಸ್ ಭಾಳ ಲೈಕ್ ಆತ, ಮತ್ತು ಈ ಸೀರೆನೂ ಭಾಳ ಲೈಕ್ ಆತ್ರಿ. ನಾನು ಬಂದಾಗಿಂದ ಟಿಜೋರಿನ ತೆಗ್ದಿಲ್ರಿ. ಅವಸರಗ ಸೀರೆ ಎಲ್ಲ ಹರಿಗೋಗ್ಬಿಟ್ಟಿದ್ದೆ. ಟಿಜೋರಿದ ಪರಿಸ್ಥಿತಿ ಏನೈತಮ್ಮ ನೋಡೋಣ ಬರ್ರಿ. ಅಯ್ಯೋ ನನ್ನ ಟಿಜೋರಿನ ನೋಡ್ರಿಲ್ಲಿ ಕಾರ್ಯಕ್ರಮ ಅವಸರ ಆಗೋ ಸಲುವಾಗಿ ಬೇಗ ತೆಕ್ಕೊಳ್ಳೋದೈತಿ ತುರ್ಕೊಳ್ಳೋದೈತಿ. ಛೇ, ಈಗ ಇದನ್ನೆಲ್ಲ ಸ್ವಚ್ಛ ಮಾಡೋಣ ಅಂತ ಅನ್ಕೊಳತ್ತೀನಿ ರೀ. ಮಾಡೋಣ ಬರ್ರಿ, ಬಿಡ್ಲಿ. ಏನಾಗಿಲ್ಲ ಒಬ್ಬಕ್ಕೆ ಮನ್ಯಾಗಾರ ಯಾರದಾರು, ನಾವು ಒಬ್ಬಾಕಿದೀನಿ ಫ್ರೆಂಡ್ಸ್ ಇವತ್ತು ಮನ್ಯಾಗ. ಅದಕ್ಕೆ ಹಂಗಾಗಿ ಕೂತು ಏನು ಮಾಡೋದೈತಿ, ಕೆಲಸ ಮಾಡೋಣ. ಮನ್ಯಾಗ ಕೆಲಸ ಮಾಡಿದಷ್ಟು ಸ್ಟ್ರಾಂಗ್ ಆಗಿರ್ತೀವಿ. ನೋಡ್ರಿ ಇಷ್ಟೆಲ್ಲ ಹೆಣ್ಮಕ್ಳ ಪರಿಸ್ಥಿತಿಗಳು. ನಾವ ಕಿತ್ತೀವಿ ಮತ್ತು ನಾವ ಮಡ್ಚಿ ಇಡ್ಬೇಕು ಇವನ್ನೆಲ್ಲ. ಇವನ್ನ ಎಲ್ಲ ನಾನು ನೆನಪಿ ಅಂತೀವಿ, ಎಲ್ಲ ನಾನು ನಾಟ್ಕವ್ರಿ. ಇವು ತೋರಿಸ್ತೀನಿ ನಿಮಗೆ. ಇಷ್ಟೆಲ್ಲ ಹರಿದವ್ರಿ, ಹಂಗೆ ಇಟ್ಕೊಂಡಿನಿ. ನಾನು ನಾಟಕದ ಪೋಸ್ಟರ್ ಕೊಡ್ರಿ. ಇವ ನೆನಪಿಗೆ ಅಂತ ನಾನು ಇನ್ನೂ ಯಾವ ಬಿಸಾಕಿಲ್ಲ, ಎಲ್ಲ ಹಂಗೆ ಇಟ್ಟಿಂಗ್ ಲೈಕ್ ನೋಡ್ರಿ ನನ್ನ ಪೋಸ್ಟರ್. ಯಾವ ಊರಿಂದಂದ್ರೆ ಇದ್ರಾಗ ಊರ ಹೆಸರು ಹುಡ್ಕೋದ ದೊಡ್ಡ ಜಡಾರಪ್ಪ. ಅಡವಿ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಗುರು ಸಿದ್ದೇಶ್ವರ ನಾಟ್ಯ ಸಂಘ ಮರೇಗುದ್ದಿ ಅಂತ ಊರ್ರಿ. ಇದು ಯಾವ ಕಡೆ ಬರುತ್ತಪ್ಪ ಅಂತಂದ್ರೆ ಊರು ತಿಂತಾಳ್ರಿ ನಮ್ಗೆ. ಅಯ್ಯೋ ಇದರಲ್ಲಿ ಊರ ಹೆಸರೇ ಕಾಣವಲ್ತ್ರಿ ಅಪ್ಪ. ಇವು ನಾಟಕದ ಹಿಂಗೆ ಇಷ್ಟು ದೊಡ್ಡದು ಇರ್ತಾವ್ರಿ, ಇದ್ರಾಗ ಊರ ಹೆಸರು ಕಾಣುತ್ತಿಲ್ಲ, ಏನಿಲ್ಲ. ಮರೇಗುದ್ದಿ ಅಂದ್ರೆ ಮರೇಗುದ್ದಿದೆ ಇರ್ಬೇಕ್ರಿ. ಇದು ಮೈ ಬಿ ಭಾಳ ದಿನ ಆತ್ರಿ. ಇದು ಯಾವಾಗಿನಂದ್ರೆ ಇದು ನೋಡ್ರಿ, ನೀವು ನಂಬಂಗೆ ಇದು ಎಷ್ಟು ವರ್ಷ ಅಂದ್ರೆ 2017 ಇದು 2017 ಡಿಸೆಂಬರ್ 28 ಗುರುವಾರ ಅವತ್ತು ನಾಟಕಕ್ಕೆ ಹೋಗಿದ್ದು. ಹೌದೌದು, ಅವಾಗಿಂದ ಇನ್ನೂವರೆಗೆ ಐತ್ರಿ ನನ್ನ ಟಿಜೋರಾಗ. ಇವತ್ತು ತೆಗೆದು ನೋಡಿನಿ. ಇನ್ನೊಂದಿಷ್ಟು ಅದಾವ, ತೋರಿಸ್ತೀನಿ ತಡ್ರಿ. ಇವೆಲ್ಲ ನಮ್ಗೆ ಪ್ರಶಸ್ತಿ ಬಂದಿದ್ದು. ಯಾಕಂದ್ರೆ ಇವೆಲ್ಲ ಇದು ಮಾಡಿಸಿಡ್ಬೇಕ್ರಿ, ಅದನ್ನೆಲ್ಲ ಹಂಗೆ ಇಟ್ಟಿವಿ.
ಆ್ಯಕ್ಚುಲಿ ಇವೆಲ್ಲ ಮುಂದೆ ನಮ್ಗೆ ವಯಸ್ಸಾಗುತ್ತೆ ನೋಡ್ರಿ. ವಯಸ್ಸಾದ್ಮ್ಯಾಗ ನಮ್ಮ ಮಕ್ಳಿಗೆ ಅವರಿಗೆಲ್ಲ ತೋರ್ಸಕ್ಕೆ ಬೇಕಿವ. ಹಂಗಾಗಿ ನಾನು ನೋಡ್ರಿ ಇದು ಎಷ್ಟು ಇವೆಲ್ಲ ನಾನು ಯಾವುದೂ ಬಿಸಾಕಿಲ್ಲ, ಎಲ್ಲ ಹಂಗೆ ಇರ್ತೀನಿ. ಇದು ಯಾದಗಿರಿ ನೋಡ್ರಿ. ಇದು ಯಾದಗಿರಿ ಸೈಡ್ದಿದ್ದು ನಾಟಕ ಹೋದಾಗ, ಯಾದಗಿರಿ ಸೈಡ್ ಹೋದಾಗ ನನ್ನ ಫೋಟೋ ಐತೆ ನೋಡ್ರಿ. ಇಲ್ಲಿ ಇಸ್ವಿನೂ ಐತೆ ನೋಡ್ರಿ. ಇಲ್ಲಿ 2016 ಡಿಸೆಂಬರ್ 20. 16 ಅದಕ್ಕಿಂತ ಒಂದು ವರ್ಷ ಹಿಂದಿದ್ರಿ ಇದು. ಇವೆಲ್ಲ ನೋಡಿದಾಗ ಎಷ್ಟು ಖುಷಿ ಅನ್ಸುತ್ತೆ. ಆಮೇಲೆ ಅವಾಗೆಲ್ಲ ನಾನು ನಾಟಕ ಮಾಡ್ತಿದ್ದಲ್ರಿ, ಎಷ್ಟು ಸಪೋರ್ಟ್ ಮಾಡೋರು ಜನ ಅಂದ್ರಾಗ. ಕೆಲವೊಂದಿಷ್ಟು ಜನ ಭಾಳ ಸಪೋರ್ಟ್ ಮಾಡಿದ್ರು. ಅಷ್ಟೇ ಅದು ಏನೋ ನಮ್ಮ ಮಮ್ಮಿ ಅವರಿಂದ ನಮ್ಗೆ ಲೆಕ್ಕ ಅನಿಸ್ಬೇಕ್ರಿ. ಹೋದಲ್ಲೆಲ್ಲ ಅವಾಗ ಏನೋ ಒಂದು ಆಗಿರಲಿ, ಒಂದು ಎಂಥ ಕಾಂಪಿಟೇಷನ್ ಆಗಿರಲಿ, ಎಲ್ಲ ಕಡೆ ಹೋಗಿ ಹೋಗಿ ಗೆದ್ದು ಬಂದೀನಿ. ಎಲ್ಲೋ ಸೋತಿರೋದು ಮಾತ್ರ ಸುಳ್ಳು ನೋಡ್ರಿ. ಇದು ಒಂದು ಸಿಕ್ತು. ಭಾಳ ದೂರ ಇರ್ತಾವೆ. ಇದು 2015 2 ದಿನ ನಾಟಕದ. ಇಲ್ಲಿ ನೋಡ್ರಿ ಮಾಲಾಶ್ರೀ ಮೇಡಮ್ ಬಂದಿದ್ರು ಅವಾಗ ನಮ್ಮ ನಾಟಕಕ್ಕೆ. ಇವರು ಕಾಯಂ ಸುರ್ಪುರದಾಗ್ರಿ ರವಿ ಎಸ್ ನಾಯಕ್ ಅಣ್ಣ ಅಂತ ಅದಾರ್ರಿ. ಅವರು ಭಾಳ ನಮಗೂ ಆತ್ಮೀಯರ ಅಣ್ಣ. ಅವ್ರ ನಾಟಕಕ್ಕೆ ಹೋದಾಗ ಅವಾಗ 2016ದಾಗ ಹೋದಾಗ ಮಾಲಾಶ್ರೀ ಅವ್ರನ್ನ ಕರೆಸಿದ್ರಿ ಅವರು. ಇಲ್ಲಿ ನನ್ನ ಫೋಟೋ ಐತೆ ನೋಡ್ರಿ. ಇಲ್ಲಿ ಎಷ್ಟು ಖುಷಿ ಆಯ್ತು ನೋಡ್ರಿ. ನಾನು ಏನೋ ಹುಡ್ಕಕ್ಕೆ ಹೋಗಿ ಇವತ್ತು ಏನೋ ಸಿಕ್ಕು ಅಂತಾರಲ್ಲ ಹಂಗೆ ನೋಡ್ರಿ. ಇವೆಲ್ಲ ನಾನು ತೆಗೆದೇ ಇರಲಿಲ್ಲ, ಯಾಕೆ ಹಂಗೆ ಮಾಡಿಸಿ ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ನಿಮಗೆಲ್ಲ ತೋರ್ಸಾತೀನಿ ಅಂತಂದು ನನಗೂ ಒಂದು ಹಳೆ ನೆನಪುಗಳು ಬಂದಂಗೆ ಆತ್ರಿ. ಈಗ ಇಲ್ಲೂ ಒಂದು ಐತಾಳ್ರಿ. ಇದು ಯಾದಗಿರಿದೆ ರೀ. ಇದು ಅವಾಗಲೇ ನೋಡಿದ್ರಲ್ಲ, ಇದು ಅದೇ 2 ಅದಾವ ಇವು. ಆ್ಯಕ್ಚುಲಿ ಇವೆಲ್ಲ ನೋಡೋಣ ಭಾಳ ಖುಷಿ ಅನಿಸ್ತೈತೆ ರೀ ನಮ್ಗೆ. ಇದು ಈ ಊರು ನನ್ನ ಪ್ರೀತಿಯ ಆತ್ಮೀಯ ಊರು ರೀ. ಒಂದು ಈ ಗಬ್ಬೂರು ಅಂತ ಊರು ಬಂದ್ರೆ ನನ್ನ ಫ್ಯಾಮ್ಲಿ ಊರು ಅನ್ಸಂಗೆ ಅನಿಸುತ್ತೆ. ಯಾಕಪ್ಪ ಎಷ್ಟು ಒಂದು 6-7 ವರ್ಷ ಆ ಊರಾಗ ನಾನು ಡ್ಯಾನ್ಸ್ ಮಾಡೀನಿ ರೀ. ಒಂದೇ ಊರಲ್ಲಿ ಒಂದೇ ಸ್ಟೇಜಲ್ಲಿ ಮಾಡೀನಿ. ನಿಜವಾಗ್ಲೂ ಅಜ್ಜೋರಾಗಿರ್ಬೋದು, ಗಬ್ಬೂರು ಅಜ್ಜೋರಾಗಿರ್ಬೋದು, ಅಲ್ಲಿನ ಜನ ಆಗಿರ್ಬೋದು, ಎಷ್ಟು ಆತ್ಮೀಯ ಅಂತಂದ್ರೆ ಈಗ ಹೋದ್ನಾಕ ಈಗ ಬಂದ್ರಿ ಆರಾಮಿದ್ದೀರಿ ಅಂತ ಎಲ್ಲರೂ ಮಾತಾಡಿಸ್ತಾರೆ. ಅಷ್ಟು ಖುಷಿ ರೀ ನನಗೆ. ನೋಡ್ರಿ ಬೂದಿ ಬಸವೇಶ್ವರ ಜಾತ್ರೆ ಟೈಮ್ದಾಗಿದೆ 2017 ಇದು. ತಳಗಡೆ ನನ್ನ ಫೋಟೋ ಐತೆ ನೋಡ್ರಿ. ಅಲ್ಲಿ ಆ ಊರಿನ ಒಂದು ವೇದಿಕೆ ಕಳೆನೇ ಬೇರೆ ರೀ. ಯಾವ ಟೈಮಲ್ಲಿ ಹೋದ್ರೂ ಅಷ್ಟು ಜನ ಸಪೋರ್ಟ್ ಮಾಡ್ತಾರೆ. ನಾವೊಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ, ಆ ಟೈಮ್ದಾಗೂ ಅಷ್ಟು ಹೆಲ್ಪ್ ಮಾಡಿದ್ರು ನಮಗೆಲ್ಲ. ನಿಜವಾಗ್ಲೂ ಇಲ್ಲಿಂದನೇ ಬೂದಿ ಬಸವೇಶ್ವರ ದೇವಸ್ಥಾನಕ್ಕೊಂದು ನಾ ಭಾಳ ನಂಬ್ತೀನಿ ರೀ. ನಾ ಅಲ್ಲಿ ಪ್ರತಿ ವರ್ಷ ಏನೇನು ಬೇಡ್ಕೊತ ಬಂದು ನಾವೆಲ್ಲ ನೀರುವೆಳ್ದಾವ. ನನಗೆ ಯಾವುದೂ ಮೋಸ ಅಂತ ಹಾಕಿಲ್ಲ. ಅಲ್ಲಿ ಹೋಗಿ ಬಂದಾಗ ಮುಂಚೆ ನಮ್ಮನ್ನ ಬ್ರೇಕಪ್ ಆದ್ಮೇಲೆ ಮತ್ತು ಮುಂದಿನ ವರ್ಷ ನಾವು ಕಾಯಂ ಒಂದು 6 ವರ್ಷ ಡ್ಯಾನ್ಸಿಗೆ ಹೋಗಿದ್ದೆ ರೀ. ಹೋದ್ಮ್ಯಾಗ ನಾನು ಬೇಡ್ಕೊಂಬಂದಿದ್ದೆ, ಹಿಂಗೆ ದೇವ್ರೆ ನಂಗೆ ಹಿಂಗೆ ಮದ್ವೆ ಆಗ್ಬೇಕು, ಸಂಜು ಅವ್ರ ಜೋಡಿನ ಹಾಕ್ಬೇಕು ಅಂತ ಹಿಂಗೆಲ್ಲ ಬೇಡ್ಕೊಂಬಂದಿದ್ದೆ ನಾನು. ಬೇಡ್ಕೊಂಬಂದ್ಮ್ಯಾಗ ಅದನ್ನ ನಾಟಕ ಮುಗಿಸಿ ಒಂದು 6-7 ತಿಂಗಳಿಗೆ ನಮ್ಮ ಮದ್ವೆ ಆಯ್ತು. ನಿಜವಾಗ್ಲೂ ಅಷ್ಟು ಶಕ್ತಿ ಇರೋವಂಥ ದೇವ್ರಿ. ನಾನು ಯಾವಾಗೂ ಅಲ್ಲಿ ಆ ಕಡೆ ಸೈಡ್ ಹೋದಂದ್ರೆ ಒಂದು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೇ ಬರ್ತೀನಿ. ಹಂಗೆ ಅಂತ ಬರೋದಿಲ್ಲ. ನೀವು ಹೊಡಿಬೋದು, ಗಬ್ಬೂರು ಬೂದಿ ಬಸವೇಶ್ವರ ಜಾತ್ರೆ ಅಂತ ಹೊಡೆದ್ರೆ ಅಜ್ಜೋರ ಪವಾಡಗಳು ಭಾಳ ಅದಾವ್ರಿ. ಆ್ಯಕ್ಚುಲಿ ಅದು ನಿಮ್ಗೆ ವಿಡಿಯೋ ಸಿಗ್ತೈತಿ. ಜಾತ್ರೆ ಟೈಮ್ದಾಗ 5 ದಿವಸ ಆದ್ಮ್ಯಾಗ ಅವರು ತೇರು ಒಳಗಡೆ ಕಳಿಸುವಾಗ ಯಾರೂ ತೇರು ಎಳೆಯೋದೇ ಇಲ್ಲ ರೀ. ಜಸ್ಟ್ ಗಬ್ಬೂರು ಅಜ್ಜೋರು ಹಿಂಗೆ ಕೈ ಮಾಡಿದ ಕೂಡ ಹೋಗ್ತೈತಿ. ಅದೊಂದು ಮಹಾಪವಾಡ. ನಾವು ಅಂಥ ಒಂದು ವೇದಿಕೆದಾಗ ನಾವು ಹೋಗಿ ಸೇವೆ ಮಾಡಿ ಬಂದಿದ್ದು ನನಗೆ ಭಾಳ ಹೆಮ್ಮೆ ಐತಿ. ಎಲ್ಲರಿಗೂ ಕಮಿಟಿಯವ್ರಿಗೆ ಆಗಿರ್ಬೋದು, ಈ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಾವತ್ತೂ ಹೇಳೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಹೇಳತ್ತೀನಿ ರೀ. ಎಲ್ಲರಿಗೂ ಥ್ಯಾಂಕ್ ಯು. ಇನ್ನೊಂದು ಐತಲ್ರಿ ಲಾಸ್ಟ್ ಒನ್. ಎಷ್ಟು ಆತ್ಮೀಯ ಇದ್ದೀವಿ ಸಿಗತ್ತಾವ ಅಂತಂದ್ರೆ ಇದು ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರೆ ಹಲಕಟ್ಟಿ. ಇಲ್ಲೂ ಒಂದು 3-4 ವರ್ಷ ಹೋಗಿನ್ರಿ ನಾನು ಡ್ಯಾನ್ಸಿಗೆ. ಇವೆಲ್ಲ ಊರುಗಳು ಏನದಾವಲ್ರಿ ನನಗೆ ಭಾಳ ನನಗೆ ಹೆಮ್ಮೆ ಆಗುವಂಥ ಊರುಗಳು ರೀ.
ಯಾಕಂದ್ರೆ ನಾನು ಒಂದು ಹೆಸರು ಮಾಡಬೇಕಪ್ಪ, ನಾವೊಂದು ಡ್ಯಾನ್ಸಲ್ಲಿ ಏನೋ ಒಂದು ಸಪೋರ್ಟ್ ಮಾಡ್ಬೇಕಂತ ನೋಡ್ರಿ. ನಮ್ಮ ರೇಣು ಅಕ್ಕದಳ, ರೇಖಾ ಮಾದಾರ, ಮತ್ತು ನೀತಾ ಅಕ್ಕ ನೋಡ್ರಿ, ಮೈಂದ್ರಿಗೆ ನೀತಾ ಅಕ್ಕ. ಅವ್ರು ಎಷ್ಟು ಸಣ್ಣವ್ರು ಅದಾರಿ. ಇಲ್ಲ ನನ್ನ ತಳಗಡೆ ನನ್ನ ಫೋಟೋ ಐತ್ರಿ ಇಲ್ಲಿ. ನಿಜವಾಗ್ಲೂ ಅವಾಗೆಲ್ಲ ನೆನೆಸ್ಕೊಂಡ್ರೆ ಭಾಳ ಖುಷಿ ಆಗ್ತೈತ್ರಿ. ಇವರೆಲ್ಲ ನನಗೊಂದು ನನ್ನ ಫ್ಯಾಮ್ಲಿ ಥರ. ನನಗೆ ಇವ್ರು ಆ ಕಡೆ ಗುಲ್ಬರ್ಗ ಸೈಡ್ ಆಗಿರಲಿ, ರಾಯಚೂರು ಕಡೆದವ್ರು ಆಗಿರಲಿ, ಎಲ್ಲ ನಮ್ಮೊಂಥರ ಫ್ಯಾಮ್ಲಿ ಥರ. ಇಷ್ಟಂದ್ರೆ ಸಿಕ್ಕೂರೀಗ. ಇನ್ನು ಬಡ 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 ಎಲ್ಲ ಸರ್ಚ್ ಮಾಡೋಣ ಬರ್ರಿ. ಅಂದ್ರೆ ಅಷ್ಟೊಂದೆಲ್ಲ ಇನ್ನೊಂದಿಷ್ಟು ಸೀರೆಗಳೆಲ್ಲ ತೆಗೆದಿಟ್ಟಿವ್ರಿ. ಅಂದ್ರೆ ಇವನ್ನೆಲ್ಲ ನಮಗೆ ಇದನ್ನ ಮಾಡೋಕೆ ಟೈಮ ಸಿಕ್ಕಿರ್ಲಿಲ್ಲ ನನಗೆ. ಹಂಗಾಗಿ ದಡಲ್ಲ ಬಿಡಲ್ಲ ಸೀರೆಗಳೆಲ್ಲ ತೆಗಿಡಕ್ಕೆ ಟೈಮ ಸಿಕ್ಕಿರ್ಲಿಲ್ಲ ರೀ. ನಂಗೆ ಒಂದಿಷ್ಟು ತೆಗೆದಿಟ್ಟಿನ್ರಿ. ಅಂದ್ರೆ ಇವು ಮೊನ್ನೆ ಗಣಪತಿ ಶೋಸ್ ಟೈಮ್ದಾಗ ನಾನು ನಂಗೆ ತೆಕ್ಕೊಂಡು ಅವಸರ ಸ್ವಲ್ಪ ದೂರ ಇದ್ದು ಈ ಸಲ ಕಾರ್ಯಕ್ರಮಗಳು ಭಾಳ ದೂರ ಇದ್ದವು. ಹಾಗಾಗಿ ಇದೆಲ್ಲ ಸರಿಯಾಗಿ ತೆಗೆದಿಡೋಕ್ಕಾಗಿರಲಿಲ್ಲ. ಈಗ ತೆಗೆದಿಡ್ತೀನಿ ರೀ. ಇದು ನೋಡ್ರಿ, ನಮ್ಮ ಮಮ್ಮಿ ಒಂದಿನ ಉಟ್ಕೊಂಡೇ ಇಲ್ಲ ಸೀರೆ, ಉಟ್ಕೋಬೇಕಿದನ್ನ. ನಮ್ಮ ಮಮ್ಮಿ ನಂಗೆ ಆ್ಯನಿವರ್ಸ್ರಿಯಾಗ ಈ ವರ್ಷ ಗಿಫ್ಟ್ ಮಾಡಿದ ಸೀರೆ ಇದೆ. ಭಾಳ ಚಂದ ಐತಿ. ಮಮ್ಮಿ ಉಟ್ಕೊಂಡಿಲ್ಲ. ಮಮ್ಮಿ ಇದ್ರಾಗ ಹೇಳತ್ತೀನಿ ಪಕ್ಕಾ ಉಟ್ಕೋತೀನಿ. ಇವತ್ತು ಬ್ಲೌಸ್ ಹಾಕಿ ಬರ್ತೀನಿ ಮತ್ತು ಪಿಕೋ ಫಾಲ್ ಮಾಡಿಸ್ತೀನಿ. ಥ್ಯಾಂಕ್ ಯು ಮಮ್ಮಿ. ಹೋಗ್ರಿ, ಯಾರು ಊಟ ಮಾಡಿಲ್ಲ, ಊಟ ಮಾಡ್ಕೊಂತ ನಮ್ಮ ವಿಡಿಯೋ ನೋಡ್ರಿ. ರಾತ್ರಿ ನೋಡಕತ್ತಿದ್ರ ಮಲ್ಕೋರಿ, ಮಧ್ಯಾಹ್ನ ನೋಡಕತ್ತಿದ್ರ ಊಟ ಮಾಡಿರಿ, ಬೆಳೆ ನೋಡಕತ್ತಿದ್ರ ನಾಷ್ಟ ಮಾಡಿರಿ. ಒಟ್ಟಿನಲ್ಲಿ ಎಲ್ಲ ಊಟ ಮಾಡಿ ಚೆನ್ನಾಗಿ ತಿಂದು ಉಂಡು ಆರಾಮಾಗಿರ್ಬೇಕ್ರಿ. ಜೀವನದಾಗ ಏನಿಲ್ಲ ನೋಡ್ರಿ, ಒಟ್ಟು ಆರಾಮಿರೋದು ಅಷ್ಟೆ. ನಾನು ಮಾತ್ರ ಅದನ್ನೇ ನಂಬಿನ್ರಿ. ಇರೋ ದಿವಸ ಆರಾಮಾಗಿರ್ಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಬದುಕಬೇಕು. ಬದುಕಲ್ಲ ಅಂದವ್ರ ಮುಂದೆ ಬದುಕಿ ತೋರಿಸ್ಬೇಕು. ಇದು ನಾನು ಕಲ್ತೀನಿ ಪಾಠ. ಇದೊಂದು ಪಾಠ ಇದ್ದಂಗೆ ನನಗೆ. ಈ ಕಲಾವಿದ್ರದಾಗ ಏನಾಗ್ತೈತ್ರಿ, ಇದ್ರಾಗ ಒಂದಿಷ್ಟು ಜನ ಮೋಸ ಹೋದವರು ಅದಾರ, ಒಂದಿಷ್ಟು ಜನ ಒಳ್ಳೇದು ಆಗಿದವರು ಅದಾರ, ಒಂದಿಷ್ಟು ಜನ ತಪ್ಪಾದಿ ತುಳಿದವ್ರು ಅದಾರ. ಆದರೆ ಒಂದೊಂದು ಅವ್ರ ಪರಿಸ್ಥಿತಿಗೆ ಒಂದೊಂದು ಥರ ಇರ್ತಾರ. ಆದ್ರೆ ಪಾಪ ಈಗಿನ ನಂಗೆ ಅವೆಲ್ಲ ನೆನಪಾಗ ನಂಗೆ ಒಂದು ಪಾಯಿಂಟ್ ನೆನಪಾತ್ರಿ. ಏನಪ್ಪ ಅಂತಂದ್ರೆ, ನಾ ಮಾಡುವ ಟೈಮ್ದಾಗ, ಡ್ಯಾನ್ಸ್ ಮಾಡುವ ಟೈಮ್ದಾಗ ಎಷ್ಟು ಡ್ಯಾನ್ಸರ್ ಮ್ಯಾಗ ಒಂದು ಗೌರವ, ಪ್ರೀತಿ, ಅಭಿಮಾನ ಅಷ್ಟೆಲ್ಲ ಇತ್ತು. ಆದರೆ ಇತ್ತೀಚೆ ದಿನದಾಗ ಏನಾಗ್ಬಿಟ್ಟೈತಿ, ಡ್ಯಾನ್ಸರ್ಗಳು ಕಂಡ್ರೆ ಭಾಳ ಕೀಳಾಗಿ ನೋಡತ್ತೀರಿ. ಅವರು ನೋಡೋರಿಗೆ ನೋಡತ್ತೀರಿ, ಇಲ್ಲ ಅಂತಲ್ಲ. ಆದರೆ ನೋಡ್ರಿ, ಬ್ಯಾಡಂದಿಲ್ಲ. ಪಾಪ ಅವ್ರವ್ರ ಪರಿಸ್ಥಿತಿಗೆ ಅವ್ರವ್ರು ಮಾಡ್ತಿರ್ತಾರೆ. ಯಾಕೆಂದ್ರೆ ಅವರು ಒಂದು ಹೆಣ್ಣು, ರಾತ್ರಿ ಬ್ಯಾಗ್ಗಳು ಹೊತ್ಕೊಂಡು ಬಸ್ ಹತ್ತಿ ಊರು ತಿರ್ಗಾಡಿ. ಮೊದ್ಲು ನಾ ಇದಕ್ಕೆ ಹೋಗುವಾಗ ಅವಾಗ ಫ್ರೀ ಇರಲಿಲ್ಲ ರೀ. ಆಗ ಟಿಕೆಟ್ ಇತ್ತು, ಆಗೆಲ್ಲ ಅಷ್ಟು ರಶ್ ಇರಲಿಲ್ಲ. ಇವಾಗ ಮಿತಿ ಮೀರಿ ಪಾಪ ಹುಡುಗಿಯರು ನಾವು ನೆನೆಸ್ಕೊಂಡ್ರೆ ನನಗೆ ಒಂಥರ ಜೀವ ಜಲ್ಲ ಅಂತೈತಿ. ಯಾಕಂದ್ರೆ ನಮ್ಮ ಡ್ಯಾನ್ಸರ್ ಹುಡುಗಿಯರುಗಳೆಲ್ಲ ಭಾಳ ಅವ್ರಿಗೆ ಹೆಸರುಗಳು ಬೇಡ, ಭಾಳಷ್ಟು ಡ್ಯಾನ್ಸರ್ ಅದಾರಿ. ಮತ್ತು ನಂದು ಹೇಳಿಲ್ಲ ಅಂತಾರೆ. ಹಿರಿಯರು ಆಗಿರಲಿ ಭಾಳ ಜನ ಅದಾರಿ. ನೀವು ಆದಷ್ಟು ಅವ್ರಿಗೆ ಸಪೋರ್ಟ್ ಕೊಡ್ರಿ, ಪ್ರೀತಿ ಕೊಡ್ರಿ. ಅವ್ರು ಬಂದಾಗ ಅವ್ರು ಏನೂ ಬಿಡೋದಿಲ್ಲ, ಒಂದು ತನ್ನಾಗಿ ಇಡ್ತಾರೆ. ದಯವಿಟ್ಟು ಅನ್ನ ಕೊಡ್ರಿ. ಯಾಕೇಳಪ್ಪ, ಅವ್ರು ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮ ವಹಿಸ್ತಾರೆ ಅಂದ್ರೆ ನಾನು ಒಬ್ಬಳು ಡ್ಯಾನ್ಸರ್ ಆಗಿ ಅವ್ರು ಡ್ಯಾನ್ಸರ್ ಕಷ್ಟ ಗೊತ್ತಾಗ್ತೈತಿ. ಇದನ್ನೆಲ್ಲ ನೋಡಿದ್ಮ್ಯಾಗ ಈಗ ಇತ್ತೀಚಿನ ದಿನದಾಗ ಇದೆಲ್ಲ ಕಮ್ಮಿ ಆತಾವ. ಹಿಂಗೆ ಪಾಂಪ್ಲೆಟ್ಸ್ಗಳಾಗಲಿ, ಈ ಥರ ಮಾಡೋದಾಗಲಿ ಕಮ್ಮಿ ಆಗತೈತ್ರಿ. ಆದಷ್ಟು ಯಾವುದೂ ನಿಂದಿರಿಸ್ಬೇಡ್ರಿ. ಎಲ್ಲನೂ ನಾಟಕಗಳಾಗಿರಲಿ, ಹಳ್ಳಿಗಳಲ್ಲಿ ಎಲ್ಲನೂ ಮಾಡಿರಿ. ಅಂದ್ರೆ ನೀವು ಮಾಡೋದ್ರಿಂದ ನಮ್ಮಂಥ ಕಲಾವಿದರು ಎಷ್ಟು ಒಬ್ಬರಲ್ಲ ಇಬ್ಬರಲ್ಲ 100 ಜನ ಮನೇಲಿ ಕುತ್ಕೊಂಡಂತೂ ತನ್ನ ತಿಂತಾರೆ ಅಂತ ಹೇಳ್ತೀನಿ ರೀ. ಅದು ಎಲ್ಲ ಒಂದು ಬೆವರಿನ ಶ್ರಮ ಪಟ್ಟು ದುಡ್ಡು ತಿಂತಾರೆ. ಅದಕ್ಕೆ ನೀವೆಲ್ಲ ಇದೊಂದು ತಾಯಾರ ಅನ್ಕೋರಿ, ಒಂದು ಭಿಕ್ಷಾರ ಅನ್ಕೋರಿ, ಏನಾರು ಅನ್ಕೋರಿ. ಬಟ್ ಕಲಾವಿದ್ರನ್ನ ಇರೋಷ್ಟು ದಿನ ಬದುಕ್ಸ್ರಿ. ಬದುಕ್ಸೋದು ಬಿಡೋದಿಲ್ಲ ನಿಮ್ಮ ಕೈಯಾಗೈತಿ. ಇದೇನೋ ನೆನಪಾಯ್ತು, ಅದಕ್ಕೆ ಹೇಳಿದೆ ನಾನು. ಬರ್ರಿ.
ಸೀರೆ ನೋಡ್ರಿ, ಇದನ್ನು ಒಂದಿನೂ ಉಟ್ಕೊಂಡಿಲ್ಲ ನಾನು. ಇದನ್ನು ಒಂದಿನ ಉಟ್ಕೊಂಡಿಲ್ಲ. ಏನೋ ಒಂದು ದೊಡ್ಡ ಫಂಕ್ಷನ್ನಾಗ ಉಡ್ಬೇಕಂತ ಆಸೆ ಐತಿ. ಅದು ಯಾವಾಗ ಕಾಲ ಕೂಡ ಬರ್ತೈತೆ ಗೊತ್ತಿಲ್ಲ. ಬ್ಯಾಗ್ ತೊಗೊಂಡೋಗಿರ್ತೀನಿ, ಅದನ್ನು ಉಡಾಕೆ ಅವತ್ತು ಬೇಡ ಅನಿಸ್ತೈತಿ. ಇದು ಇಲ್ಕಲ್ದಾಗ ಸೀರೆ ಅಂಗಡಿ ಏನೋ ಐತ್ರಿ, ನನಗೆ ಗಿಫ್ಟ್ ಮಾಡಿ ಸೀರೆ ಇದು ಇಲ್ಕಲ್ ಸೀರೆ. ನಂಗೆ ಭಾಳ ಇಷ್ಟ ಆದ ಸೀರೆ ಇದು. ಇದು ನಮ್ಮ ಮಮ್ಮಿ ನನಗೆ ಹೋದ ವರ್ಷ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿತ್ತು ನೋಡ್ರಿ. ಈ ವರ್ಷದಲ್ಲೈತಿ, ಹೋದ ವರ್ಷದಿದೆ. ಈ ಸೀರೆ ನಮ್ಮ ಸಂಜು ಅದಾರಲ್ರಿ, ಸಂಜು ಅವ್ರ ಅಕ್ಕ ಗಿಫ್ಟ್ ಮಾಡಿ ಸೀರೆ ನನಗಿದೆ. ಏನೋ ಅವ್ರ ಮನೆಗೆ ಹಂಗೆ ಹೋದಾಗ ನಂಗೆ ಕೊಟ್ಟು ಕಳಿಸಿ ಸೀರೆ ಇದೆ. ಇದನ್ನು ನಂಗೆ ಭಾಳ ಇಷ್ಟ ಸೀರೆ. ಥ್ಯಾಂಕ್ ಯು ಅನು ಚಿಕ್ಕಿ, ಥ್ಯಾಂಕ್ ಯು. ಈ ಸೀರೆ ಈ ಸೀರೆ ನಮ್ಮ ಮಮ್ಮಿ ತೊಗೊಂಡು ಸೀರೆ ರೀ. ಆಲ್ಮೋಸ್ಟ್ ನಮ್ಮ ಮಮ್ಮಿ ತೊಗೊಂಬಂದ್ರೆ ಸೀರೆಗಳು ಭಾಳ ಅದಾವ ಮನ್ಯಾಗ. ಅಂದ್ರೆ ಏನಂದ್ರೆ ನಾನು ತೊಗೊಳಕ್ಕೆ ಹೋಗೋದಿಲ್ಲ ರೀ ಸೀರೆ ಭಾಳ. ಎಲ್ಲೂ ನಾವು ಹೊರಗಡೆ ಜಾಸ್ತಿ ಅಡ್ಡಾಡೋದು ಇಲ್ಲ. ನನಗೇನು ಬೇಕು ಏನಿಲ್ಲ ಅಂದ್ರೆ ನಮ್ಮ ಮಮ್ಮಿನೇ ನನಗೆ ತಂದು ಕೊಟ್ಟು ಹೋಗಿರ್ತಾರೆ ರೀ. ಹಂಗಾಗಿ ಅವರೇ ನಂಗೆ ತರ್ತಾರಂತ ನಾನು ಮಮ್ಮಿ ನಂಗೆ ಇದನ್ನು ಬೇಕಂತ ನಾನು ಹೇಳ್ಬಿಡ್ತೀನಿ, ಅವ್ರು ತೊಗೊಂಬರ್ತಾರೆ ರೀ. ನಾನು ಜಾಸ್ತಿ ಎಲ್ಲ ಶಾಪಿಂಗ್ ಹೋಗೋದಿಲ್ಲ ರೀ. ಈ ಸೀರೆ ನೀವು ನೋಡಿರ್ಬೋದು, ಜೋಡಿ ನಂಬರ್ 1ದಾಗ ನಾನು ಮಮ್ಮಿ ಕೂಡಿ ಡ್ಯಾನ್ಸ್ ಮಾಡಿದ್ವಿ ಕನ್ನಡ ನಾಡಿನ ಜೀವನದಿ. ಆ ಎಪಿಸೋಡ್ದಾಗ ಇದೇ ಸೀರೆ ಇದ್ದಿದ್ರಿ. ಈ ಸೀರೆ ನನಗೆ ಭಾಳ ಫೇವ್ರೇಟ್ ಸೀರೆ ಇದೆ, ನನಗೆ ಇಷ್ಟವಾದ ಸೀರೆ ಇದೆ. ಇದು ನಮ್ಮ ಮಮ್ಮಿ ತಗೊಂಬಂದು ಸೀರೆ ಇದೆ. ನಮ್ಮ ಮಮ್ಮಿ ಅಂತಿರ್ತಾಳೆ, ಮನೆಯಲ್ಲಿ ನಾನು ನೆನೆಸ್ಕೋವ ನಾ ಕೊಟ್ಟಿರೋ ಒಂದು ಸೀರೆ ನಾನು ನೆನೆಸ್ಕೊಂಡು ನಿಂಗೆ ಮುಟ್ಟು ನೋಡು, ನಿನ್ನ ಮುಟ್ಲಂಗೆ ಆಗ್ತದೆ ಅಂತಂದು ನೆನಪಾದಾಗ ಹೇಳ್ತಾ. ಅದು ಯಾಕೋ ನಿಜ ಅನ್ಸತ್ತೈತ್ರಿ. ಇವತ್ತು ನಮ್ಮ ಮಮ್ಮಿ ನೆನಪರತ್ತಾಳ ನಂಗೆ ಯಾಕೋ ಭಾಳ. ತಾಯಿ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಏನಿಲ್ಲ, ಅದು ನಿಜ. ಇದು ಈ ಸೀರೆ ನೀವು ನೋಡಿರ್ಬೋದ್ರಿ. ಮೊನ್ನೆ ನಮ್ಮ ಮನೆ ಓಪನಿಂಗ್ದಾಗ ಹಾಕ್ಕೊಂಡು ಸೀರೆ ಇದೆ, ರೇಷ್ಮೆ ಸೀರೆ. ಆ್ಯಕ್ಚುಲಿ ಈ ಸೀರೆ ಭಾಳ ಚಂದ ಐತಿ. ಇದು ನಮ್ಮ ವಿನಾಯಕನ ಮೈದ್ನಾದನಲ್ರಿ, ಅಂದ್ರೆ ನಮ್ಮ ಸಣ್ಣ ಅತ್ತಿಯವರು ನನಗೆ ಗಿಫ್ಟ್ ಮಾಡಿ ಸೀರೆ ಇದೆ, ರೇಷ್ಮೆ ಸೀರೆ. ನಾನು ಅದಕ್ಕೆ ನನ್ನ ಸ್ವಭಾವ ಹೆಂಗಂದ್ರೆ ನಾ ಭಾಳ ದೊಡ್ಡ ದೊಡ್ಡ ವಿಷಯಕ್ಕೆಲ್ಲ ಖುಷಿ ಪಡಲ್ಲ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾ ಭಾಳ ಖುಷಿ ಪಡ್ತೀನಿ. ಯಾರೇ ಕೊಡಲಿ ಏನು ಮಾಡಲಿ, ಅದನ್ನು ನಂಗೆ ಮನ್ಯಾಗಿನವ್ರು ಎಷ್ಟು ನಂಗೆ ಪ್ರೀತಿ ತೋರಿಸ್ತಾರೆ ನೋಡ್ರಿ, ನಂಗೆ ಅದ ಖುಷಿ ಭಾಳ ಆಗ್ತೈತಿ. ನಮ್ಮ ಅತ್ತಿಯವ್ರು, ಸಣ್ಣ ಅತ್ತಿಯವ್ರು ನಂಗೆ ಇಷ್ಟಪಟ್ಟು ತೊಗೊಂಬಂದಾರ ಪಾಪ ಸೀರೆ. ನನಗೆ ಇದು ಗಿಫ್ಟ್ ಕೊಟ್ಟಾರ ಅವ್ರು. ಅತ್ತಿ ಥ್ಯಾಂಕ್ ಯು. ಆ್ಯಕ್ಚುಲಿ ಭಾಳ ಚಂದ ಐತ್ರಿ. ನಾನು ಓಪನಿಂಗ್ದಾಗ ಹುಟ್ಟಿದ್ದೆ, ಅದ್ರ ಫೋಟೋ ಹಾಕ್ತೀನಿ ನಿಮ್ಗೆ, ಸೀರೆದು ಫೋಟೋ ನಾನು. ಆ್ಯಕ್ಚುಲಿ ಭಾಳ ಚಂದ ಐತೆ ಸೀರೆ ಇದು. ಅತ್ತಿ ಥ್ಯಾಂಕ್ ಯು ರೀ. ನೋಡಿರಿ, ಥ್ಯಾಂಕ್ಸ್ ಹೇಳಕ್ಕೆ ಒಂದು ಟೈಮ್ ಬರ್ತದೆ ಅಂತಾರಲ್ಲ, ಅದು ಇದೇ ಇರ್ಬೋದು ರೀ. ಈ ಸೀರೆನೂ ನಂಗೆ ಭಾಳ ಇಷ್ಟ ಸೀರೆ ರೀ. ಇದು ಯಾರು ಕೊಟ್ಟಿದ್ದಪ್ಪ ಅಂದ್ರೆ ಇದು ರಾಯಬಾಗ್. ಅವ್ರ ಹೆಸರು ಏನೋ ಐತ್ರಿಪ್ಪ, ನಮ್ಮ ಅಣ್ಣ ಕೊಟ್ಟಿ ಸೀರೆ ಇದೆ, ರಾಯಬಾಗ್ ಅಣ್ಣ ಅವ್ರು ಕೊಟ್ಟಿ ಸೀರೆ. ನಂಗೆ ಭಾಳ ಇಷ್ಟ ಆತ್ರಿ ಈ ಸೀರೆನ. ನಮ್ಗೆ ಹೆಸರುಗಳು ಒಂದಿಷ್ಟು ನೆನಪಿರೋದಿಲ್ಲ, ದಯವಿಟ್ಟು ಕ್ಷಮೆ ಇರಲಿ ಅಣ್ಣ. ಈ ಸೀರೆ ಯಾರೋ ಒಬ್ರು ಮನೆಗೆ ಹೋಗಿದ್ದೆ ರೀ, ಅವ್ರಲ್ಲಿ ಹೋದಾಗ ನಂಗೆ ಗಿಫ್ಟ್ ಮಾಡಿ ಸೀರೆ ಇದೆ. ಆಲ್ಮೋಸ್ಟ್ ನಾನು ತೊಗೊಂಡಿರೋ ಸೀರೆಕ್ಕಿಂತ ನಂಗೆ ಗಿಫ್ಟ್ ಬಂದಿದ್ದ ಸೀರೆ ಅದನ್ನ ಕೆಲವು ಜನ ಏನು ಉಡ್ತಾರ ಗೊತ್ತಿಲ್ಲ ರೀ. ಅದು ನಾನು ಮಾತ್ರ ಎಲ್ಲ ಕೊಟ್ಟು ಸೀರೆಗಳು ಉಡ್ತೀನಿ, ಯಾರಿಗೂ ಕೊಡೋದಿಲ್ಲ ಸೀರೆಗಳು. ಯಾಕಂದ್ರೆ ನನಗೆ ಅವು ಅಷ್ಟು ಪ್ರೀತಿಯಿಂದ ನಂಗೆ ಕೊಟ್ಟಿರ್ತಾರೆ ಅಂದಂಗೆ ಮತ್ತು ನನ್ನ ಉಟ್ಕೋಬೇಕಲ್ರಿ. ಇದು ಸೀರೆ ನಂಗೆ ಭಾಳ ಪವಿತ್ರವಾದ ಸೀರೆ ರೀ. ನನಗಿದೆ ಭಾಳ ಲಕ್ಕಿ ಕೂಡ ಸೀರೆ ಇದೆ.
ಯಾಕಪ್ಪ ಅಂದ್ರೆ ಬಾದಾಮಿ ಬನಶಂಕರಿದಾಗ ದೇವಸ್ಥಾನದಾಗ ನಂಗೆ ಗುಡಿ ತುಂಬಿ ಸೀರೆ ಇದು ದೇವಿಗೆ ಹಾಕಿ ಸೀರೆ ನನಗೆ ಕೊಟ್ಟಿದ್ರು. ನಂಗೆ ಭಾಳ ಇಷ್ಟವಾದ ಸೀರೆ ಇದು. ಏನಾಗಿತ್ತು ಅಂದ್ರೆ ಆ ಕಡೆಯಿಂದ ಈ ಕಡೆ ಆಗಿದ್ದು ರೀ ಇವೆಲ್ಲ. ಇದು ನಮ್ಮ ಮಮ್ಮಿ ತಂದಿ ಸೀರೆ ರೀ. ಇಲ್ಲ ಸಾರಿ ಇದನ್ನು ಯಾರು ಗಿಫ್ಟ್ ಮಾಡಿ ಸೀರೆ ರೀ. ಇದ್ರದ್ದೆಲ್ಲ ಬ್ಲೌಸನ್ನು ಹಾಕೊಂಡು ಇದು ಒಂದು ವಿಡಿಯೋನೂ ಮಾಡೀನಿ ರೀ ಸೀರೆ ಒಳಗೆ. ಇದನ್ನೆಲ್ಲ ರೆಡಿ ಆದ್ಮೇಲೆ ಒಂದು ಹಾಕ್ತೀನಿ ನಿಮ್ಮ ಕ್ಲಿಪ್ಪು. ಇಷ್ಟೊತ್ತವರೆಗೂ ಯಾರ್ಯಾರು ವಿಡಿಯೋ ನೋಡಿರಿ, ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಕೇಳ್ಕೊತ ಇನ್ನೂ ವ್ಯವಸ್ಥಾನ ಮಾಡ್ಕೊತ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ವಿಡಿಯೋ ಯಾರ್ಯಾರು ನೋಡಿರಲ್ಲ ಅವರಿಗೆಲ್ಲ ಹೃದಯಪೂರ್ವಕ ತುಂಬ 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 ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತೇರಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ರೀ.